ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಶನಿವಾರದ ಲಾಗ್. ಇಲ್ಲಿ ನೋಡಿ, ನಾನು ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಈ ಥರ ಮುಖ ತೊಳ್ಕೊತೀನಿ. ಯಾಕೆ ಅಂದರೆ ಫಸ್ಟು ಯಾವಾಗಲೂ ಶುಕ್ರವಾರ ಆದರೆ ಬೆಳಗ್ಗೆನೇ ಸ್ನಾನ ಮಾಡಿಬಿಡ್ತೀನಿ. ಇನ್ನು ಬೇರೆ ದಿನಗಳಾದರೆ ನಾನು ವಾಕಿಂಗ್ ಹೋಗಿ ಬಂದುಬಿಟ್ಟು ಆಮೇಲೆ ಸ್ನಾನ ಮಾಡೋದು. ಸೊ ಅದರಿಂದ ಮುಖ ತೊಳೆದ್ಬಿಟ್ಟು ಅಡುಗೆ ರೂಮಿಗೆ ಬರ್ತೀನಿ. ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ, ಇವಾಗ ಹಾಲಿಟ್ಟಿದ್ದೀನಿ. ಇದಾದಮೇಲೆ ನಾನಿವತ್ತು ಪೂರಿ ಮತ್ತು ಸಾಗುನ ಮಾಡಿ ಚಿತ್ರಾನ್ನ ಮತ್ತು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವರೇ ಕೇಳಿದ್ರು ಬಾಯ್ಬಿಟ್ಟು, ತೇಜು ಅದನ್ನು ಮಾಡಿಕೊಡು ತೇಜು ಅಂತ. ಸೊ ಅದರಿಂದ ಅಷ್ಟೇ. ಇವಾಗ ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರ ಆಲೂಗೆಡ್ಡೆನ 2 ಪೀಸ್ ಮಾಡಿಟ್ಕೊಳ್ಳಿ. ಯಾಕೆ ಅಂತ ಅಂದರೆ ಆಲೂಗೆಡ್ಡೆನ ಹಂಗೆ ಕಟ್ ಮಾಡ್ದಿರ ಹಂಗೆ ಬೇಯಿಸ್ಕೊಂಡ್ರೆ ಅದರೊಳಗಡೆ ಏನಿರುತ್ತೆ ಅಂತ ಗೊತ್ತಾಗಲ್ಲ. ಸೊ ಉಳ್ಕು ಏನಾದರೂ ಇದ್ದರೆ ತೆಗಿಯೋಕ್ಕಾಗಲ್ಲ. ಆಲೂಗೆಡ್ಡೆ ಬೇಯಿಸಾದ್ಮೇಲೆ ಅದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಆಲೂಗೆಡ್ಡೆಗೆ ವಿಜಲ್ ಹಾಕಿರ್ತಿದ್ದೀನಿ ಆ ಬೇಯಲಿ ಅಂತ. ಒಂದು 4 ವಿಜಲ್ಲೇ ಬರಲಿ. ಯಾಕೆ ಅಂತ ಅಂದರೆ ಆಲೂಗೆಡ್ಡೆ ಸಾಗು ಮಾಡಿದಾಗ ಪಲ್ಯ ಮಾಡಿದ್ರೆ ಓಕೆ, ಸ್ವಲ್ಪ ಪೀಸ್ ಥರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಬಟ್ ಆದರೆ ಸಾಗು ಮಾಡಿದಾಗ ಫುಲ್ಲು ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಅದು. ಅದಕ್ಕೆ ಇವಾಗ ನೋಡಿ ಪೂರಿ ಮಾಡೋಕ್ಕೆ ನಾನು ಮೈದಾ ಹಿಟ್ಟು ತೊಗೋತಿದ್ದೀನಿ. ಮೈದಾ ಹಿಟ್ಟು 1 ಕಪ್ಪಲ್ಲಿ ತೊಗೊಂಡಿದ್ದೀನಲ್ಲ, ಅದೇ ಕಪ್ಪಲ್ಲಿ ಸೇಮ್ 3 ಕಪ್ಪು ಗೋಧಿ ಹಿಟ್ಟು ತೊಗೋತಿದ್ದೀನಿ. ಎರಡನ್ನೂ ಮಿಕ್ಸ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೋಬೇಕು ಅಷ್ಟೇ. ಆದರೆ ಈಸಿ ಪೂರಿ ಮತ್ತು ಸಾಗು ಅದನ್ನೆಲ್ಲ ಮಾಡೋದು ಸಖತ್ ಈಸಿ, ಬೇಗ ಮಾಡಿಬಿಡ್ಬೋದು. ಬೇರೆಯವ್ರು ಅಂತಾರೆ ಪೂರಿ ಎಣ್ಣೆ ಕುಡಿಯುತ್ತೆ ಹಂಗೆ ಹಿಂಗೆ ಅಂತ. ನನಗೇನು ಆ ಥರ ಅನಿಸಲ್ಲ, ಚೆನ್ನಾಗೇ ಮಾಡ್ತೀನಿ ಪೂರಿನ. ಪೂರಿಗೆ ಯಾವತ್ತೇ ಆಗಲಿ 1 ಟೇಬಲ್ ಸ್ಪೂನ್ ಸೋಂಪು ಹಾಕಿ, ಆವಾಗ ಚೆನ್ನಾಗಿರುತ್ತೆ ಪೂರಿ. ಏನು ಬೇಗ ಎಣ್ಣೆ ಕುಡಿಯಲ್ಲ, ಸ್ಪಾಂಜಿಯಾಗಿ ಚೆನ್ನಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನನ್ನ ದಿನಚರಿಲಿ ನಾನು ಬೆಳಗ್ಗೆ 5 ಗಂಟೆಗೆ ಇದ್ದರೆ ಒಂದು 7 ಗಂಟೆವರೆಗೆ ಅಡುಗೆ ರೂಮಲ್ಲೇ ಇರ್ತೀನಿ. ಎಲ್ಲ ಕೆಲಸ ಅಡುಗೆ ರೂಮಲ್ಲಿ ಮಾಡಿ ಮುಗಿಸಾದ್ಮೇಲೆ ಹೊರಗಡೆ ಬರೋದು ನಾನು. ಅದರಿಂದ ಆಮೇಲೆ ಬಂದು ಮಕ್ಕಳಿಗೆಲ್ಲ ಊಟ ಮಾಡಿಸಿ ನನ್ನ ಕೆಲಸ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಅದಕ್ಕೆ ಇನ್ಮೇಲಿಂದ ನಾನು ವೆಯ್ಟ್ ಲಾಸ್ ವೀಡಿಯೋ ಮಾಡ್ತಿದ್ದೀನಿ. ಅದರಿಂದ ವೆಯ್ಟ್ ಲಾಸ್ ವೀಡಿಯೋ ಏನಾದರೂ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಹಾಕಿ. ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ನಾನು ಹೇಳ್ತೀನಿ. ನನ್ನ ಇವಾಗ ಯಾರು ನೋಡ್ತಿದ್ದೀರಾ ಅವರೆಲ್ಲ ಅನ್ಕೋತೀರಾ ತೇಜು ಸಣ್ಣ ಆಗಿದ್ದಾಳೆ ಅಂತ. ಬಟ್ ನಾನು ಅಷ್ಟು ದಪ್ಪ ಇದ್ದೆ. ಇವಾಗ ಸ್ವಲ್ಪ ಓಕೆ, ವೆಯ್ಟ್ ಲಾಸ್ ಜರ್ನಿ ಮಾಡ್ತಿದ್ದೀನಿ. ಅದರಿಂದ ನಿಮಗೇನಾದರೂ ರೆಸಿಪಿ ಆಗಲಿ, ನಾನು ಏನೇನು ಕುಡಿತೀನಿ ಅದ್ರ ಬಗ್ಗೆ ಏನಾದರೂ ಬೇಕು ಅಂತ ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಹಾಕಿ. ಎನರ್ಜಿ ಡ್ರಿಂಕ್ ತೋರಿಸು ತೇಜು ಅಂತ ನಾನು ತೋರಿಸ್ತೀನಿ ಅಷ್ಟೇ. ಇವಾಗ ನೋಡಿ ಈರುಳ್ಳಿ ಕಟ್ ಮಾಡ್ಕೊತಿದ್ದೀನಿ ಸಾಗುಗೆ ಒಗ್ಗರಣೆ ಹಾಕೋಕ್ಕೆ. ಸಾಗು ಎಲ್ಲ ಮಾಡಾದಮೇಲೆ ಚಿತ್ರಾನ್ನ ಮಾಡಿಬಿಡ್ತೀನಿ ಇವತ್ತು ಅಷ್ಟೇ. ಇವತ್ತು 2 ಮಾಡೋಕ್ಕಾಗೋದು. ನನಗೂ ಬೇರೆ ಕೆಲಸ ಇದೆ ಸ್ವಲ್ಪ. ಅದಕ್ಕೆ ಇಲ್ಲಿ ನೋಡಿ ಆಲೂಗೆಡ್ಡೆಯಲ್ಲಿ ಎಷ್ಟು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಕ್ಕೊಂಡು ಹೆಂಗೆ ಸ್ಪಾಂಜಿಯಾಗಿ ಎಷ್ಟು ನೀಟಾಗಿ ಬೆಂದಿದೆ ಅಂತ, ಎಷ್ಟು ಮೃದುವಾಗಿ. ಇಲ್ಲಿ ನೋಡಿ ತೋರಿಸ್ತಿದ್ದೀನಲ್ಲ ಈ ಥರ. ಎಲ್ಲರೂ ಫಸ್ಟ್ ಲಾಗ್ ಮಾಡಿ ಹಾಕಿದ್ದಕ್ಕೆ ಎಲ್ಲರೂ ನೀಟಾಗಿ ಕಮೆಂಟ್ ಮಾಡಿದ್ರಿ, ಹೇಳಿದ್ರಿ. ಎಲ್ಲರೂ ತುಂಬ ಜನ ಫೋನ್ ಮಾಡಿದ್ರಿ, ಮಾಡ್ತಿದ್ಯಾ ಚೆನ್ನಾಗಿ ಮಾಡು ಅಂತ. ಅದರಲ್ಲೂ ಫಸ್ಟ್ ಆಫ್ ಆಲ್ ನಮ್ಮ ಅಪ್ಪನ ತಂಗಿ ಇದ್ದಾರೆ, ಅವರಂತೂ ಫೋನ್ ಮಾಡಿಬಿಟ್ಟು ಹೇಳಿದ್ರು ಚೆನ್ನಾಗಿ ಮಾಡ್ತಿದ್ಯಾ ತೇಜು. ನಮ್ಮ ಅತ್ತೆ ಫೋನ್ ಮಾಡಿದಾಗ ನನಗೆ ಸ್ವಲ್ಪ ಭಯ ಆಯಿತು, ಏನಪ್ಪ ಏನು ಹೇಳ್ತಾರೋ ಏನೋ ಅಂತ. ಆದರೆ ಚೆನ್ನಾಗಿ ಮಾಡ್ತಿದ್ಯಾ ಮಾಡು ಅಂತ ಹೇಳಿದ್ರು ಎಲ್ಲರೂ. ಥ್ಯಾಂಕ್ ಯು ಎಲ್ಲರಿಗೂ. ಇದೇ ಥರ ಸಪೋರ್ಟ್ ಮಾಡಿ ಪ್ಲೀಸ್. ಇವಾಗ ನೋಡಿ ಚಿತ್ರಾನ್ನ ರೆಡಿ ಆಯಿತು. ಪೂರಿ ನೆನೆಯೋಕೆ ಇಟ್ಟಿದ್ನಲ್ಲ ಪೂರಿ ಹಿಟ್ಟನ್ನ, ಅದು ಕೂಡ ನೆಂದಿದೆ. ಇದು ಚಪಾತಿ ಮೇಕರ್ ನನ್ನ ಹತ್ರ ಇರೋದು. ಇದು ನಮ್ಮ ಅಪ್ಪನ ಸ್ವಂತ ಅಕ್ಕ. ಅವ್ರು ನನಗೆ ಚಪಾತಿ ಮಾಡೋಕ್ಕೆ ಬರ್ತಿರ್ಲಿಲ್ಲ ಆವಾಗ. ಅವ್ರು ನನಗೆ ಕೊಡಿಸಿದ್ದು. ಅಂದರೆ ನನಗೆ ಕೊಡಿಸಿದ್ದು ಅಂತಲ್ಲ, ನಮ್ಮ ಅಮ್ಮಂಗೆ ಕೊಡಿಸಿದ್ರು, ನಮ್ಮಮ್ಮ ನನಗೆ ಕೊಟ್ಟಿದ್ದಾರೆ ಅಷ್ಟೇ. ಇದರಲ್ಲೇ ನಾನು ಯಾವಾಗಲೂ ಬೇಗ ಮಾಡಿಬಿಡೋದು. ಇದರಿಂದ ನನಗೆ ಎಷ್ಟೋ ಟೈಮ್ ಉಳಿಯುತ್ತೆ. ಮತ್ತು ನನಗೆ ರೌಂಡಾಗಿ ಚಪಾತಿ ಮಾಡೋಕ್ಕೆ ಬರೋಲ್ಲ. ಸೊ ಅದರಿಂದ ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ಈ ಥರ ಎಷ್ಟು ರೌಂಡಾಗಿ ಬಂದಿದೆ. ಇವಾಗ ಪೂರಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ತೋರಿಸ್ತೀನಿ. ಒಂದು ಮಾಡಾದಮೇಲೆ ನನ್ನ ಮಗ ಬಂದು ಕೇಳ್ತಿದ್ದಾನೆ, ಅಮ್ಮ ಪೂರಿ ರೆಡಿನಾ ನನಗೂ ಬೇಕು ಅಂತ. ಅವರು ಸ್ವಲ್ಪ ಎದ್ದಾಳೋದು ಯಾವಾಗಲೂ 8 ಗಂಟೆ ಆ ಥರ ಎದ್ದಾಳ್ತಾರೆ ಅಪ್ಪ ಮಕ್ಕಳಿಬ್ರು. ನಾನು ಬೇಗ ಎದ್ದೆಲ್ಲ ಕೆಲಸ ಮಾಡ್ಕೊಂಡಿರ್ತೀನಿ ಅಷ್ಟೇ. ಮತ್ತು ನನ್ನ ಫ್ರೆಂಡ್ ಇನ್ನೊಬ್ಬರು ಫೋನ್ ಮಾಡಿ ಕೇಳಿದ್ರು ಸ್ವಸ್ತಿಕ್ ಚಿಹ್ನೆ ಅಂತ ಅಂದರೆ ಏನು ಅಂತ. ಇವಾಗ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಟೈಲ್ಸ್ ಮೇಲೆ, ಅದೇ ಸ್ವಸ್ತಿಕ್ ಚಿಹ್ನೆ ಅಂತ ಅಂದರೆ ಅದನ್ನು ಮನೇಲಿ ಡೋರ್ ಮುಂದೆ, ದೇವ್ರ ಮನೆ ಮುಂದೆ ಮತ್ತು ಅಡುಗೆ ರೂಮಲ್ಲಿ ಹಾಕಬೇಕು. ಅದರಿಂದ ಹೇಳಿದೆ ಅಷ್ಟೇ. ಇವಾಗ ನೋಡಿ ಪೂರಿ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮಾಡಾದಮೇಲೆ ನಮ್ಮ ಮನೆಯವ್ರನ್ನ ಕಳಿಸೋದೇ ಬೇಗ. ನನಗೆ ಟೆನ್ಷನ್, ಬೇಗ ಹೋದರೆ ಚೆನ್ನಾಗಿ ಬೇಗ ಅವ್ರಿಗೆಲ್ಲ ಏನೇನು ಬೇಕು ತಿಂಡಿಗಳು ಆ ಥರ ಎಲ್ಲ ಮಾಡಿಕೊಟ್ಬಿಟ್ರೆ ಒಂದು ಕೆಲಸ ಮುಗಿಯುತ್ತೆ, ನನಗೆ ಇಡೀ ದಿನ ಫ್ರೀಯಾಗಿರ್ತೀನಿ. ಸೊ ಅದಕ್ಕೆ ಇವಾಗ ನೋಡಿ ಇಲ್ಲಿ ಪೂರಿಗಳು ಆಗ್ತಿದೆ. ನೀವು ಕೇಳ್ಬೋದು ಏನಕ್ಕೆ ಪೂರಿಗಳು ಉಬ್ಬಿಲ್ಲ ಅಂತ. ಇದು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮಿಕ್ಸ್ ಮಾಡಿರೋದಲ್ವ, ಸ್ವಲ್ಪ ಎಣ್ಣೆ ಕಾಯಬೇಕು. ಅದರಿಂದ ಇದು ನಾನು ಚಿಕ್ಕದಾಗಿ ನನ್ನ ಮಕ್ಕಳಿಗೋಸ್ಕರ ಸ್ವಲ್ಪ ಲೈಟಾಗಿ ಎಣ್ಣೆ ಫುಲ್ ಬಿಸಿ ಇರುತ್ತಲ್ಲ ಆವಾಗ ತೆಗೆದು ಬಿಡ್ತೀನಿ. ಅದರಿಂದ ಇನ್ನು ಮಿಕ್ಕಿದ್ದು ಮುಂದೆ ಚೆನ್ನಾಗಿ ಬರುತ್ತೆ ನೋಡಿ. ಇದೇ ಥರ ನನ್ನ ವೀಡಿಯೋಗಳನ್ನ ಇನ್ನೂ ತೇಜು ಚೆನ್ನಾಗಿ ಮಾಡ್ತಿದ್ಯಾ ಮಾಡು ಅಂತ ಹೇಳಿದ್ರೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿ ಯಾವ ಥರ ಬರ್ತಿದೆ, ಏನು ಪ್ರಾಬ್ಲಮ್ ಏನಾದರೂ ಇದೆಯಾ ಅಂತ ಹೇಳಿ.
ನಾನು ಅದನ್ನು ಸರಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ, ಹೇಳಿದ್ರೆ ನೀವು ಅಷ್ಟೇ, ಇನ್ನೇನೂ ಇಲ್ಲ. ಇವತ್ತು ನಾನು ಬೆಂಗಳೂರಲ್ಲೇ ಇರೋದ್ರಿಂದ ಔಟ್ಸೈಡ್ ಜಾಸ್ತಿ ಹೋಗಲ್ಲ, ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗೋದ್ರಿಂದ ಅದರಿಂದ ನನ್ನ ವೀಡಿಯೋಗಳು ಜಾಸ್ತಿ ಮನೆಯಲ್ಲೇ ಬರುತ್ತೆ. ಯಾರು ಏನೋ ಅಂದ್ಕೋಬೇಡಿ, ಇವಳೇನು ಬರೀ ಅಡುಗೆ ರೂಮಿಂದೇ ತೋರಿಸ್ತಾಳೆ ಅಂತ, ಅದರಿಂದ ಅಷ್ಟೇ. ಇವಾಗ ನೋಡಿ ಪೂರಿಗಳಲ್ಲಿ ಯಾವ ಥರ ಬರ್ತಿದೆ. ಈ ಬಟ್ಲು ತೋರಿಸ್ತಿದ್ದೀನಲ್ಲ, ನಾನು ಅದರಲ್ಲಿ ನಿಲ್ಲಿಸ್ತೀನಿ ಪೂರಿನ, ಅದು ಎಣ್ಣೆದು ದೋಸೆಗೆಲ್ಲ ಎಣ್ಣೆ ಹಾಕ್ಕೊಳ್ಳೋಕ್ಕಿಂತ ತಗೊಂಡಿದ್ನಲ್ಲ ಅದರದ್ದು, ಅದರಿಂದ ಆವಾಗ ಪೂರಿ ಏನು ಎಣ್ಣೆ ಕುಡಿಯೋಲ್ಲ. ಸೊ ಅಷ್ಟೇ. ಇವಾಗ ನೋಡಿ ನನ್ನ ಮನೆ ಕೆಲಸ ಸ್ಟಾರ್ಟು. ನನ್ನ ಮಕ್ಕಳೆಲ್ಲ ಊಟ ಮಾಡಿದ್ರು, ಅವರು ಆಟ ಆಡ್ತಾರೆ ಅವ್ರ ಪಾಡಿಗೆ ಅವರು, ನಾನು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೋತೀನಿ, ಆ ಥರ ಅಷ್ಟೇ. ಇವಾಗ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಾದಮೇಲೆ ಹೊರಗಡೆ ಹಾಲಲ್ಲೂ ಅಷ್ಟೇ ಎಲ್ಲ ನೀಟಾಗೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡ್ತೀನಿ. ಯಾವಾಗಲೂ ಎತ್ತಿಡ್ತಾನೇ ಇರ್ತೀನಿ, ಯಾವಾಗಲೂ ಮಕ್ಕಳಿರೋ ಮನೆ ಯಾವಾಗಲೂ ಗಲೀಜು ಮಾಡ್ತಾನೇ ಇರ್ತಾರೆ ಅವರು. ಸೊ ಅದರಿಂದ ಅಷ್ಟೇ. ನಾನು ದಿನದಲ್ಲಿ 2 ಸಲ ಮನೆ ಒರೆಸ್ತೀನಿ, ಬೆಳಗ್ಗೆ ಮತ್ತು ಮಧ್ಯಾಹ್ನ 3 ಗಂಟೆಯಲ್ಲಿ. ಅದರಿಂದ ಅಷ್ಟೇ ನಮ್ಮ ಮನೆ ಕ್ಲೀನಾಗಿರುತ್ತೆ. ಮತ್ತು ಮಾಡಬೇಕು ಕಿತ್ತಾಕಬೇಕು ಆ ಥರ ಏನೂ ಯೋಚನೆ ಇರೋಲ್ಲ ಅಷ್ಟೇ. ಇಲ್ಲಿ ನೋಡಿ ನನ್ನ ಮಗ ಬಂದು ಆಟ ಆಡಿಸ್ತಿದ್ದಾನೆ, ನಾನು ಕ್ಲೀನ್ ಮಾಡ್ತಿದ್ರೆ ಅವನು ಒಂದೊಂದು ತೆಗಿತಾನೇ ಇರ್ತಾನೆ ಇದೇ ಥರ ಅಷ್ಟೇ. ಇವಾಗ ಅಣ್ಣ ತಮ್ಮ ಇಬ್ಬರು ಆಟ ಆಡಿಕೊಂಡು ಯಾವ ಥರ ಮಾಡ್ತಾರೆ ನೋಡಿ. ಇವನಂತೂ ಏನು ಆಡ್ತಾನೆ ನಾಟಕ ಅಂತೀರ. ಇಲ್ಲಿ ನೋಡಿ ಬಂದ ನನ್ನ ಮಗ, 2ನೇ ಮಗ ಮತ್ತು ದೊಡ್ಡ ಮಗ ಇಬ್ಬರು ಆಟ ಆಡ್ತಿದ್ದಾರೆ. ಇವಾಗ ಇಲ್ಲಿ ನಾನು ಚಿಕ್ಕ ಮಗಂಗೆ ಹಾಲು ಕೊಟ್ಟು ಮಲಗಿಸ್ಬಿಟ್ಟು ಮನೆ ಒರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಹೇಳಿದ ಕೆಲಸ ಮಾಡ್ತಾರೆ ಅವರು. ಮಲ್ಕಳಿ ಅಂದರೆ ಅಲ್ಲೇ ಮಲ್ಕೊಂತಾರೆ, ಇರಿ ಅಂದರೆ ಅಲ್ಲೇ ಇರ್ತಾರೆ. ಇವಾಗ ನೋಡಿ ನೀವು ನೋಡ್ತೀರಾ, ನಾನು ಹಾಲು ಕೊಟ್ಟು ಅಲ್ಲಿ ಮಲಗಿಸ್ತೀನಿ, ಅವ್ನು ನನ್ನ ಮನೆ ಒರೆಸೋರ್ಗೆ ಇಳದೇ ಬರೋಲ್ಲ ನೆಲಕ್ಕೆ, ಅಲ್ಲೇ ಮಲ್ಕೊಂಡು ಹಾಲು ಕುಡಿತಾ ಇರ್ತಾನೆ ಅಷ್ಟೇ. ಇವಾಗ ನೋಡಿ ಮನೆಯೆಲ್ಲ ಒರೆಸ್ಕೊಂಡು ಆಯಿತು, ಎಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಪೂಜೆ ಮಾಡಿಬಿಟ್ಟು ನಾನು ಇನ್ನು ನನ್ನ ಕೆಲಸ ಮುಗೀತು ಅಂತ ಅಷ್ಟೇ. ಮಕ್ಕಳ ಜೊತೆ ಆಟ ಆಡ್ಕೊಂಡು ಇದ್ದುಬಿಡ್ತೀನಿ, ಅವ್ರಿಗೆ ಊಟ ಮಾಡಿಸೋದು, ಆಟ ಆಡೋದಷ್ಟೇ. ನಮ್ಮ ಮನೆಯವ್ರು ಬರೋವರೆಗೆ ಅದೇ ನನ್ನ ಕೆಲಸ. ಇವಾಗ ನೋಡಿ ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ನಲ್ಲ ಅದನ್ನೆಲ್ಲ ಕ್ಲೀನಾಗಿ ಜೋಡಿಸ್ಕೊತಿದ್ದೀನಿ. ಜೋಡಿಸ್ಕೊಂಡಾದ್ಮೇಲೆ ಎಲ್ಲ ಮುಗಿದಂಗೆ ಕೆಲಸ, ಇನ್ನೇನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದು ಅಷ್ಟೇ ನನ್ನ ಕೆಲಸ. ಅಷ್ಟೊತ್ತಿಗೆ 9 ಗಂಟೆ 9:15 ಆಗೋಗುತ್ತೆ. ನಮ್ಮ ಮನೆಯವ್ರು ಕೂಡ ಹೊರಡ್ತಾರೆ, ಇನ್ನೆಲ್ಲ ಕೆಲಸ ಮುಗ್ದಂಗೆ. ನಾನು ಅದಾದಮೇಲೆ ಇನ್ನೇನು ನನಗೆ ಬೇರೆ ಕೆಲಸ ಇರಲ್ಲ ನನಗೆ ಕೆಲಸ. ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಲ್ಲ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಆದಮೇಲೆ ಮನೆಯೆಲ್ಲ ಇನ್ನೊಂದು ಸಲ ನೀಟಾಗಿ ಒರೆಸ್ಕೊಬಿಟ್ಟು ನೀರು ಚೆಲ್ಲಿರ್ತೀನಲ್ಲ ಅದನ್ನೆಲ್ಲ, ಅದಾದಮೇಲೆ ಸ್ನಾನ ಮಾಡ್ಕೊಬಂದ್ಬಿಟ್ಟು ದೇವ್ರ ಪೂಜೆ ಮಾಡಿದ್ರೆ ನನ್ನ ಕೆಲಸ ಮುಗಿಯುತ್ತೆ ಅಲ್ಲಿಗೆ. ಇನ್ನು ನನ್ನ ಮಕ್ಳ ಜೊತೆ ತಿನ್ಕೊಂಡು ಆಟ ಆಡೋದು ಅಷ್ಟೇ ನನ್ನ ಕೆಲಸ ಇಡೀ ದಿನ ಪೂರ್ತಿ. ನಮ್ಮ ಮನೆಯವ್ರು ಬರೋವ್ರಿಗೆ ಇನ್ನೇನೋ ಕೆಲಸ ಇರಲ್ಲ. ಮಧ್ಯಾಹ್ನ ಅಡುಗೆ ಕೂಡ ಅವ್ರಿಗೆ ಫಸ್ಟೇ ಬಾಕ್ಸಲ್ಲಿ ಕೊಟ್ಟು ಕಳಿಸೋದ್ರಿಂದ ನನಗೆ ಮನೇಲಿ ಮಾಡೋ ಕೆಲಸ ಇರಲ್ಲ. ಸಂಜೆ ಮಾತ್ರ ಮತ್ತೆ ಅಡುಗೆ ಮಾಡಬೇಕಷ್ಟೇ. ಇವಾಗ ಮ್ಯಾಟೆಲ್ಲ ತೊಳೆದಾಕಿದ್ದೆ, ಅದನ್ನೆಲ್ಲ ತಂದಾಕಿ ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಿ ಇವಾಗ ನನ್ನ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಬಂದೆ. ಮನೆಗೆ ನಾನು ಯಾವತ್ತೂ ಶನಿವಾರ ಧೂಪ ಹಾಕ್ತೀನಿ, ಯಾಕೆಂದರೆ ಮನೆಯಲ್ಲಿ ಏನಾದರೂ ದುಷ್ಟಶಕ್ತಿ ಇದ್ದರೆ ಇರಲ್ಲ ಅಂತ ಹೇಳ್ತಾರೆ. ಸೊ ಅದರಿಂದ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಎಲ್ಲರೂ ಲೈಕ್ ಮಾಡಿ, ಪ್ಲೀಸ್ ಎಲ್ಲರೂ ನೋಡಿ.